ಹಲೋ ಗಾಯ್ಸ್, ನಾನು ನಿಮ್ಮ ಅಜಿತ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು 4 ಟಾಪಿಕ್ ಬಗ್ಗೆ ನೋಡಕ್ ಹೊರಟಿದೀವಿ. ಸೊ ಅದು ಯಾವ್ದಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ ವಿಡಿಯೋದೊಳಗೆ ಹೋಗೋದಕ್ಕಿಂತ ಮುಂಚೆ. ಫಸ್ಟ್ ಆಫ್ ಆಲ್, ಎಕ್ಸಾಮ್ಸ್ ಕ್ಯಾನ್ಸಲ್ ಆಗಿದ್ಯಾ ಅಥವಾ ನಡೆಯುತ್ತಾ ಇಲ್ವಾ, ಅದನ್ನ ಮುಂದೂಡಿದಾರ ಅಂತ ಅದ್ರ ಬಗ್ಗೆ ನೋಡೋಣ. ಅಂಡ್ ಸೆಕೆಂಡ್, ಇವಾಗ ಚೈನಾ ಹಾಗೂ ಇಂಡಿಯಾ ಬಾರ್ಡರ್ ಅಲ್ಲಿ ತುಂಬಾ ಗಲಾಟೆಗಳು ಆಗ್ತಾನೆ ಇದಾವೆ. ಅದು ಇವಾಗ ವಾರ್ ತನಕ ಹೋಗೋ ಮುನ್ಸೂಚನೆ ಕೂಡ ಬಂದಿದೆ. ಸೊ ಅದ್ರ ಬಗ್ಗೆ ನೋಡೋಣ ಸೆಕೆಂಡ್ ಆಗಿ. ಅಂಡ್ ಥರ್ಡ್ ಒನ್, ಇಂಡಿಯಾ ಟೋಟಲಿ ಅನ್ಲಾಕ್ ಆಗಿದೆ. ಸೊ ಅದಕ್ಕೆ ಅನ್ಲಾಕ್ 1.0 ಅಂತ ಹೆಸರಿಟ್ಕೊಂಡು ಅದರಲ್ಲಿ ಒಂದು 3 ಫೇಸಸ್ ನ ಇವರು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಥರ್ಡ್ ಒನ್ ನೋಡೋಣ. ಅಂಡ್ ಫೋರ್ತ್ ಒನ್ ಬಂದ್ಬಿಟ್ಟು, ಅಮೆರಿಕದಲ್ಲಿ ಜಾರ್ಜ್ ಫ್ಲಾಯ್ಡ್ ಅನ್ನೋ ಒಂದು ವ್ಯಕ್ತಿ ಪೊಲೀಸರಿಂದ ಹಲ್ಲೆಗೆ ಒಳಗಾಗಿ ಮರಣ ಹೊಂದಲ್ಪಟ್ಟಿದ್ರು. ಸೊ ಇದು ಇವಾಗ ತುಂಬಾ ಒಂದು ಮಿತಿ ಮೀರಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ಪಬ್ಲಿಕ್ ನಿಯಂತ್ರಣ ಮಾಡಕ್ ಆಗ್ತಾ ಇಲ್ಲ, ಪೊಲೀಸರಿಂದ ಆಗ್ಲಿ ಅವ್ರ ಗೌರ್ಮೆಂಟ್ ಇಂದ ಆಗ್ಲಿ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಕಮಿಂಗ್ ಇನ್ ಟು ದ ಟಾಪಿಕ್, ನಾವು ಫಸ್ಟ್ ಆಫ್ ಆಲ್ ಒಂದು ಫಸ್ಟ್ ಪಾಯಿಂಟಿಗೆ ಹೋಗೋಣ. ಅದು ಬಂದ್ಬಿಟ್ಟು ಇಂಡಿಯಾ ಮತ್ತು ಚೈನಾ ಬಾರ್ಡರ್ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಇಂಡಿಯಾ ಮತ್ತು ಬಾರ್ಡರ್ ಪ್ರಾಬ್ಲಮ್ ಇವಾಗದಿಂದ ಅಲ್ಲ, ಫಸ್ಟ್ ಇಂದನೂ ಕೂಡ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಇಂಡಿಯಾ ಆ ಮೇಲೆ ಮ್ಯಾಪ್ ಅಲ್ಲಿ ಇರೋದು ಫುಲ್, ನೀವು ಆ ತಲೆ ಭಾಗವನ್ನು ಇಂಡಿಯಾಕ್ಕೆ ಸೇರಿದು ಅಂತ ನೆನ್ಸ್ಕೋಬೇಡಿ. ಯಾಕಂದ್ರೆ ಅಲ್ಲಿ 3 ನೇಷನ್ಸ್ ಕೂಡ ಅದರಲ್ಲಿ ಪಾಲ್ಗೊಂಡಿದೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ, ಅಂಡ್ ಸೆಕೆಂಡ್ ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ್, ಅಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಚೈನಾ ಆಕ್ಯುಪೈಡ್ ಕಾಶ್ಮೀರ್ ಅಂತ. ಸೊ ಇವಾಗ ಚೈನಾ ಆಕ್ಯುಪೈಡ್ ಕಾಶ್ಮೀರ್ ಆ ಗಡಿ ರೇಖೆ ಇದೆ ಅಲ್ವಾ, ಲಡಾಖ್ ಮತ್ತು ಸಿಕ್ಕಿಂ ಆ ಗಡಿ ರೇಖೆ, ಇಂಡಿಯಾ ಮತ್ತು ಚೈನಾ ಆಕ್ಯುಪೈಡ್ ಕಾಶ್ಮೀರ್ ಇದೆರಡು ಸ್ವಲ್ಪ ಒಟ್ಟಿಗಿರೋದ್ರಿಂದ ಅಲ್ಲಿ ಒಂದು ಪ್ರಾಬ್ಲಮ್ ನಡೀತಾ ಇದೆ. ಗಡಿ ರೇಖೆಯ ಪ್ರಾಬ್ಲಮ್ ಇದು ಅಷ್ಟೇ. ಯಾಕಂದ್ರೆ LAC ಅಂತ ಇರುತ್ತೆ, ಕರೆಕ್ಟ್, ಅದೇ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಅದ್ರ ಹೆಸರು. ಸೊ ಅದನ್ನ ದಾಟಿ ನಾವು ಹೋಗಂಗಿಲ್ಲ. ಅಲ್ಲಿ ಒಂದು ಗಡಿ ಇರುತ್ತೆ, ನಮಗೂ ಅವ್ರಿಗೊಂದು ಒಂದು ಗಡಿ ಇರುತ್ತೆ. ಸೊ ಆ ಲೈನ್ ದಾಟಿ ಅವರು ಬರಂಗಿಲ್ಲ, ಆ ಲೈನ್ ದಾಟಿ ನಾವು ಆಚೆ ಹೋಗಂಗಿಲ್ಲ. ಸೊ ಇದು ಎಲ್ಲಾದ್ರೂ ಉಲ್ಲಂಘನೆ ಆದ್ರೆ ಅವಾಗ ಈ ತರ ಒಂದು ಗಡಿ ರೇಖೆ ಸಮಸ್ಯೆ ಆಗೋ ಒಂದು ವಾರ್ ಕೂಡ ಆಗೋ ಚಾನ್ಸಸ್ ಕೂಡ ಇಲ್ಲಿ ಜಾಸ್ತಿನೇ ಇದೆ. ಸೊ ಅದಕ್ಕಾಗಿನೇ ಇವಾಗ ಅಲ್ಲಿ ಒಂದು ಪ್ರಾಬ್ಲಮ್ ಹೋಗ್ತಾನೆ ಇದೆ. ಅಂಡ್ ನಿನ್ನೆ ಮೊನ್ನೆ ಕೂಡ ಸೋಲ್ಜರ್ಸ್ ಅಂಡ್ ಮಿಲಿಟರಿ, 2 ಕಡೆ ಮಿಲಿಟರಿಗೂ ಒಂದು ಪ್ರಾಬ್ಲಮ್ ಆಗಿತ್ತು. ಅಂಡ್ ಅಲ್ಲಿ ಫೈರಿಂಗ್ ಕೂಡ ಆಗಿದೆ. ಅಂಡ್ ಕ್ಸಿ ಜಿನ್ಪಿಂಗ್ ಇದನ್ನ ನೋಡಿ ವಾರ್ಗೆ ನೀವು ರೆಡಿ ಆಗಿಂತ ಚೈನಾ ಮಿಲಿಟರಿ ಜೊತೆ ಹೇಳ್ಕೊಂಡಿದ್ದಾರೆ ಒಂದು ಸಭೆಯಲ್ಲಿ. ಸೊ ಇದು ಇವಾಗ ಕುತೂಹಲಕಾರಿಯಾದ ವಿಷಯವಾಗಿದೆ ಅಂತಾನೆ ಹೇಳ್ಬೋದು. ಓಕೆ ಗೈಸ್, ನಾನು ಚೈನಾನ ಸೋಲ್ಸಕ್ ಆಗಲ್ವಾ ಯಾವುದೇ ರೀತಿ ಅನ್ನೋ ತರ ಒಂದು ವಿಡಿಯೋನ ನಾನು ನಿಮಗೆ ಬೇಗನೆ ಮಾಡಿ ನಿಮ್ಗೆ ತಲುಪಿಸ್ತೀನಿ. ಸೊ ಈಗ ಸೆಕೆಂಡ್ ಪಾಯಿಂಟಿಗೆ ಹೋಗೋಣ. ಅಂಡ್ ಸೆಕೆಂಡ್ ಪಾಯಿಂಟಿಗೆ ಬರೋದಾದ್ರೆ, ಎಕ್ಸಾಮ್ಸ್ ನಡೆಯುತ್ತಾ ಇಲ್ವಾ? ಎಲ್ರಿಗೂ ಇವಾಗ ತುಂಬಾ ದೊಡ್ಡ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಬರೋ ಒಂದು ದೊಡ್ಡ ಕ್ವಶನ್ ಅಷ್ಟೇ. ಎಕ್ಸಾಮ್ಸ್ ಜೂನ್ ಅಲ್ಲಿ ಅಂತ ಹೇಳ್ತಾ ಇದ್ರು, ಅದು ಈ ಕೊರೋನಾ ಸಮಸ್ಯೆದಿಂದ ಜೂನ್ ಅಲ್ಲಿ ನಡೆಯೋ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅನೌನ್ಸ್ ಮಾಡಿದೆ, ಜುಲೈ ನಂತರವೇ ಶಾಲಾ ಕಾಲೇಜುಗಳ ಆರಂಭವಾಗುವ ಸಾಧ್ಯತೆ ಇದೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ. ಹಾಗೆ ಸ್ಟೇಟ್ ಗೌರ್ಮೆಂಟ್ ಕೂಡ ಅದನ್ನ ಆ ರೂಲ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ಅವ್ರಿಗೆ ಇಷ್ಟ ಆದಂತೆ ಅದನ್ನ ಏನ್ ಬೇಕಾದ್ರೆ ಹಾಗೆ ಸಡಿಲಿಕ್ಕೆ ಮಾಡಕ್ ಆಗಲ್ಲ ಅಂತಾನೆ ಹೇಳ್ಬೇಕು. ಅಂಡ್ ಎಕ್ಸಾಮ್ಸ್ ವಿಷಯಕ್ಕೆ ಬಂದ್ರೆ, ಜೂನ್ ನಲ್ಲಿ ಕೊರೋನಾ ಸ್ವಲ್ಪ ಕಡಿಮೆ ಆಗಿ ಜುಲೈನಲ್ಲಿ ಸ್ವಲ್ಪ ಅತಿಯಾಗಿ ಇದರ ಪರಿಣಾಮ ಇಲ್ಲದೆ ಇದ್ರೆ ಜೂನ್ 1 to 15 ತನಕ ಫಸ್ಟ್ ಇಯರ್ಸ್ಗೂ ಎಕ್ಸಾಮ್ಸ್ ನಡೆಯುತ್ತೆ. ಈ ಡಿಗ್ರಿ ಫಸ್ಟ್ ಇಯರ್ಸ್ಗೆ ಎಕ್ಸಾಮ್ಸ್ ನಡೆಯುತ್ತೆ. ಅಂಡ್ ಜೂನ್ 16 to 30 ತನಕ ಡಿಗ್ರಿ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಸ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಇದು 2 ಆಗದೆ ಇರೋಕ್ಕೆ ಕಾರಣ ಅಂದ್ರೆ ಈ ಕೊರೋನಾ ಅನ್ನೋ ಮಹಾಮಾರಿಯ ಪ್ರಾಬ್ಲಮ್ ರಿಂದನೇ. ಕೊರೋನಾ ಅವಾಗ ಜಾಸ್ತಿ ಇದ್ರೆ ಜುಲೈನಲ್ಲಿ ಈ 2 ಎಕ್ಸಾಮ್ಸ್ ನ 2 ವರ್ಷದ ಸ್ಟೂಡೆಂಟ್ಸ್ ಗಳಿದ್ದಾರಲ್ವಾ, ಇವರ ಎಕ್ಸಾಮ್ಸ್ ನ ಇವರು ಪ್ರಮೋಟ್ ಮಾಡ್ತಾರೆ ಕ್ಲಾಸ್ ಇಂದ ಅಷ್ಟೇ. ಹೇಗೆ ಅಂದ್ರೆ, ಫಸ್ಟ್ ಇಯರ್ಸ್ ನ
ಎಕ್ಸಾಮ್ಸ್ ನಡೆಯಕ್ಕೆ ಆಗದಿದ್ರೆ ಅವ್ರನ್ನ ಪ್ರಮೋಟ್ ಮಾಡೋದಾಗಿ ಗೌರ್ಮೆಂಟ್ ಕೂಡ ತಿಳಿಸಿದೆ. ಅಂಡ್ ಇದ್ರ ಬಗ್ಗೆ ಸತೀಶ್ ಗಡ್ಕರಿ ಕೂಡ ಮಾತಾಡಿದ್ರು ಎಲ್ಲ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಬಂದು. ಅಂಡ್ ಆಲ್ಸೋ ನಮ್ಮ ಕರ್ನಾಟಕದ ಸುರೇಶ್ ಕುಮಾರ್ ಕೂಡ ಮಾತಾಡಿದ್ರು ಇದ್ರ ಬಗ್ಗೆ. ಅಂಡ್ ಸೆಕೆಂಡ್ ಇಯರ್ ಬಂದ್ಬಿಟ್ಟು ಹೇಗೆ ಅಂದ್ರೆ ಅವರು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಹೇಗೆ ಪ್ರಮೋಟ್ ಮಾಡ್ತಾರೆ ಅಂದ್ರೆ, ಅವರು ಹೋದ ವರ್ಷ ಹಾಗೂ ಇಂದಿನ ಸೆಮಿಸ್ಟರ್ ನಲ್ಲಿ ಎಷ್ಟು ಮಾರ್ಕ್ಸ್ ಅನ್ನು ತೆಗೆದಿದ್ರು 50% ಅಬೋವ್ ಇದ್ರೆ ಅವ್ರನ್ನ ಮುಂದಿನ ವರ್ಷಕ್ಕೆ ಪ್ರಮೋಟ್ ಮಾಡೋದಾಗಿ ಹೇಳಿದ್ದಾರೆ. ಅಂಡ್ ಆಲ್ಸೋ ಇದು ಪ್ರಮೋಟ್ ಮಾಡ್ತಾರಂತ ಕನ್ಫರ್ಮ್ ಇಲ್ಲ, ಯಾಕಂದ್ರೆ ಕೊರೋನಾ ನಿಂತಿದ್ರೆ ಎಕ್ಸಾಮ್ ನಡೆಯುತ್ತೆ, ಯಾಕಂದ್ರೆ ನಂಬರ್ ನಲ್ಲಿ ಕಡಿಮೆ ಆದ್ರೆ ಎಕ್ಸಾಮ್ಸ್ ನಡೆಯುತ್ತೆ, ಇಲ್ಲ ಅಂದ್ರೆ ಈ ತರ ಪ್ರಮೋಷನ್ ಕೊಡೋ ಸಾಧ್ಯತೆ ತುಂಬಾನೇ ಇದೆ. ಅಂಡ್ ಫೈನಲ್ ಇಯರ್ಸ್ ಗೆ ಬಂದ್ರೆ ಡಿಗ್ರಿ ಖಂಡಿತವಾಗ್ಲೂ ಎಕ್ಸಾಮ್ಸ್ ನಡೆಯುತ್ತೆ ಅಂತ ಸುರೇಶ್ ಕುಮಾರ್ ಕೂಡ ಹೇಳಿದ್ರು. ಫೈನಲ್ ಇಯರ್ಸ್ ಗೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ಸ್ ನ ರದ್ದು ಆಗಲ್ಲ ಅಂತ ಹೇಳಿದ್ದಾರೆ. ಅಂಡ್ ಅದು 2 months ಆದ್ರೂ 3 months ಆದ್ರೂ ಎಕ್ಸಾಮ್ಸ್ ನಡೆಯುತ್ತೆ ಅಂತ. ಬಿಕಾಸ್ ಅವರು ಪಾಸ್ ಔಟ್ ಆದ್ಮೇಲೆ ಅವರಿಗೆ ಒಂದು ಜಾಬ್ ಕೆರಿಯರ್ ಬಿಲ್ಡ್ ಮಾಡೋದ್ರಲ್ಲಿ ಇದು ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ ಅನ್ನೋ ಕಾರಣಕ್ಕೆ ಎಕ್ಸಾಮ್ಸ್ ನ ನಡೆಸಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಂಡ್ ಆಲ್ಸೋ 10th ಎಕ್ಸಾಮ್ಸ್ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ, ಅದು ಕೂಡಲೇ ನಡೆಯುತ್ತೆ ಅಂತ ಹೇಳಿದ್ದಾರೆ. ಅಂಡ್ ಅದಕ್ಕಾಗಿ 1 ಲಕ್ಷ ಮಾಸ್ಕ್ ಅನ್ನು ಕೂಡ ತರಿಸ್ಕೊಂಡಿದ್ದಾರೆ. ಸ್ಟೂಡೆಂಟ್ಸ್ ಒಂದು ಸ್ಟೂಡೆಂಟ್ಗೆ 2 ಮಾಸ್ಕ್ ಅನ್ನಾಗಿ ಕೊಟ್ಟು ಅಂಡ್ ಸ್ಯಾನಿಟೈಸರ್ ಕೊಟ್ಟು ಒಂದು ತರಗತಿ ಅಥವಾ ಎಕ್ಸಾಮ್ಸ್ ಹಾಲ್ಸ್ ಒಳಗೆ ಬಿಡೋದಾಗಿ ಹೇಳಿದ್ದಾರೆ. ಅಂಡ್ ಒಂದು ಎಕ್ಸಾಮ್ಸ್ ಹಾಲ್ ಅಲ್ಲಿ ಇದು ತುಂಬಾ ಕ್ರಿಟಿಕಲ್ ಕಂಡೀಷನ್ ಬೇರೆ ಅಲ್ವಾ, ಅದಕ್ಕೆ ಎಕ್ಸಾಮ್ಸ್ ನಡೆಸುವಾಗ ಒಂದು ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕೋಣೆಯಲ್ಲಿ 18 ಸ್ಟೂಡೆಂಟ್ಸ್ ಗಿಂತ ಜಾಸ್ತಿ ಇರಬಾರ್ದು ಅಂತ ಹೇಳಿದ್ದಾರೆ. ಅಂಡ್ ಆಲ್ಸೋ ಒಂದು ಬೆಂಚಿಂದ ಇನ್ನೊಂದು ಸ್ಟೂಡೆಂಟ್ಗೆ 3 ಅಡಿ ವ್ಯತ್ಯಾಸ ಇರಬೇಕು ಅಂತ ಹೇಳಿದ್ದಾರೆ. ಅಂಡ್ ಯಾರಾದ್ರೂ ಹುಷಾರಿಲ್ಲದೆ ಇದ್ರೆ ಅವರಿಗೆ ಒಂದು ಪ್ರತ್ಯೇಕವಾದ ಕೊಠಡಿಯನ್ನು ಕೊಟ್ಟು ಅವ್ರನ್ನ ಅಲ್ಲಿ ಕೂರಿಸಿ ಎಕ್ಸಾಮ್ಸ್ ನ ಬರ್ಸೋದಾಗಿ ಕೂಡ ಸುರೇಶ್ ಕುಮಾರ್ ಅವರು ಒಂದು ರೂಲ್ಸ್ ನ ಪಾಸ್ ಮಾಡಿದ್ದಾರೆ. ಅಂಡ್ ಇದಕ್ಕೆ ಕರ್ನಾಟಕ ಗವರ್ಮೆಂಟ್ ಹಾಗೂ ಹೈಕೋರ್ಟ್ ಕೂಡ ಸಮ್ಮತಿಯನ್ನು ನೀಡಿದೆ, ಕ್ಯಾನ್ಸಲ್ ಆಗಲ್ಲ ಅಂತ ಹೇಳಿದ್ದಾರೆ ಎಕ್ಸಾಮ್ಸ್. ಯಾಕಂದ್ರೆ 10th ಎಕ್ಸಾಮ್ ಬಂದ್ಬಿಟ್ಟು ಲೈಫ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಎಕ್ಸಾಮ್ಸ್ ಆಗಿರುತ್ತೆ, ಸೊ ಅದನ್ನ ಎಲ್ಲರೂ ಬರೀಲೇಬೇಕು ಅನ್ನೋದೇ ಗವರ್ಮೆಂಟ್ ನ ಒಂದು ಅನಿಸಿಕೆ ಆಗಿದೆ ಅಂತ ಹೇಳ್ಬೋದು. ಅಂಡ್ ಥರ್ಡ್ ಪಾಯಿಂಟ್ ಗೆ ಬರೋದಾದ್ರೆ ಅನ್ಲಾಕ್ 1.0 ಅಂತ ಹೇಳಿದ್ದಾರೆ. ಸೊ ಯಾಕಂದ್ರೆ ಇಂಡಿಯಾ ಫುಲ್ ಆಗಿ ಅನ್ಲಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಕಂಟೈನ್ಮೆಂಟ್ ಹೊರತುಪಡಿಸಿ ಎಲ್ಲಾನು ಅನ್ಲಾಕ್ ಮಾಡಿದ್ದಾರೆ. ಅಂಡ್ ಈ ಅನ್ಲಾಕ್ 1.0 ದಲ್ಲಿ 3 ಫೇಸ್ ನ ಇಟ್ಕೊಂಡು ಇವರು ಇದನ್ನ ಚಾಲ್ತಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಫೇಸ್ ಅಲ್ಲಿ ಬಂದ್ಬಿಟ್ಟು ಈಗ ಯಾವ್ದೆಲ್ಲ ಈಗ ಓಪನ್ ಆಗಿ ಬಿಟ್ಟಿದಾರಲ್ಲ, ಕಂಟೈನ್ ಝೋನ್ ಬಿಟ್ಬಿಟ್ಟು ಎಲ್ಲಾನು ಓಪನ್ ಆಗಿ ಬಿಟ್ಟಿರೋದ್ರಿಂದ ಈ ಫಸ್ಟ್ ಝೋನ್ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೇಕು. ಇದೇ ತರ ಕೊರೋನಾ ವೈರಸ್ ನ ಸಂಖ್ಯೆ ಕೂಡ ತುಂಬಾ ಹೆಚ್ಚಳವಾಗ್ತಿದೆ. ನೀವೇ ಕೇರ್ಫುಲ್ ಆಗಿ, ನಿಮ್ ಜೀವ ನಿಮ್ ಕೈಯಲ್ಲಿ ಅಂತಾನೆ ಹೇಳ್ಬೇಕು. ಗವರ್ಮೆಂಟ್ ಯಾವ್ದಕ್ಕೂ ಬರಲ್ಲ, ಗವರ್ಮೆಂಟ್ ನ ಈಗ ಶಟ್ ಡೌನ್ ಮಾಡಿ ಇಟ್ಟಿರೋಕ್ಕೂ ಆಗಲ್ಲ. ಅದಕ್ಕೆ ನಿಮ್ ಸೇಫ್ಟಿ ನಿಮ್ ಕೈಯಲ್ಲಿ ಅಂತ ಹೇಳ್ಬೇಕು. ಇದೇ ತರ ಈ ಶಾಪಿಂಗ್ ಮಾಲ್ಸ್ ನೆಲ್ಲ ಓಪನ್ ಮಾಡ್ತಾರೆ June 8 ನಂತರ. ಸೊ ಇದೆಲ್ಲ ಫಸ್ಟ್ ಝೋನ್ ಗೆ ಬರುತ್ತೆ. ಹೋಟೆಲ್ಸ್ ಕೂಡ, ರೆಸ್ಟೋರೆಂಟ್ಸ್ ಕೂಡ ಓಪನ್ ಆಗುತ್ತೆ. ಇದನ್ನೆಲ್ಲ ಕೂಡ ಫಸ್ಟ್ ಝೋನ್ ಅಲ್ಲಿ ಇಟ್ಟಿದ್ದಾರೆ. ಅಂಡ್ ಸೆಕೆಂಡ್ ಫೇಸ್ ಗೆ ಬಂದ್ಬಿಟ್ರೆ, ಸೆಕೆಂಡ್ ಫೇಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ ಈ ಎಜುಕೇಶನಲ್ ಸಂಬಂಧಪಟ್ಟ ಯಾವ್ದೆಲ್ಲ ಇದೆಯೋ ಕಾಲೇಜಸ್, ಸ್ಕೂಲ್ಸ್ ಅಂಡ್ ಎಕ್ಸೆಟ್ರಾ ಎಲ್ಲ ಕೂಡ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಈ ಕೊರೋನಾ ಸಂಖ್ಯೆಯ ಏರಳವಾದ್ರೆ ಇದೆಲ್ಲ ಆಗೋ ಸಾಧ್ಯತೆ ಇಲ್ಲ, ಕಡಿಮೆ ಆದ್ರೆ ಮಾತ್ರ ಇದನ್ನೆಲ್ಲ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಸೆಕೆಂಡ್ ಫೇಸ್ ಅಲ್ಲಿ. ಅಂಡ್ ಥರ್ಡ್ ಫೇಸ್ ಗೆ ಬಂದ್ರೆ, ಥರ್ಡ್ ಫೇಸ್ ನಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಇರುತ್ತೆ. ಅದನ್ನ ಕೂಡ ತುಂಬಾ ಥಿಂಕ್ ಮಾಡಿನೇ ನಾವು ಮುಂದೆ ಚಾಲ್ತಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಎಕ್ಸೆಟ್ರಾ ಜಿಮ್ ಅಂಡ್ ನಿಮಗೆ ಯಾವ್ದೆಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಆಗಿರ್ಬೋದು ಅಂಡ್ ಎಂಟರ್ಟೈನ್ಮೆಂಟ್ ಆಕ್ಟಿವಿಟೀಸ್ ಯಾವ್ದೆಲ್ಲ ಇದೆಯೋ ಅದನ್ನೆಲ್ಲ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲಾನು ಕೂಡ ಇನ್ನು ಗವರ್ಮೆಂಟ್ ಡಿಸಿಷನ್ ತಗೋಬೇಕಾಗಿದೆ. ಇವಾಗ ಫಸ್ಟ್ ಫೇಸ್ ನ ಮಾತ್ರ ಓಪನ್ ಮಾಡಿದ್ದಾರೆ, ಅದು ಕೂಡ ತುಂಬಾ ಡೇಂಜರ್. ಯಾಕಂದ್ರೆ ಕೊರೋನಾ ಸಂಖ್ಯೆ, ಈ ಕೋವಿಡ್-19 ಅನ್ನೋ ಒಂದು ಮಹಾಮಾರಿ ತುಂಬಾ ಏರಳವಾಗಿ ಹೋಗ್ತಾನೆ ಇದೆ, ಅದರ ಸಂಖ್ಯೆನ ಹೆಚ್ಚಿಸ್ಕೊಂಡು ಅಂತಾನೆ ಹೇಳ್ಬೇಕು. ಇನ್ ಫೋರ್ತ್ ಪಾಯಿಂಟ್ ಏನಂದ್ರೆ, ಈ ಅಮೆರಿಕದಲ್ಲಿ ಆದ ಒಂದು ಮರಣ
ಅದು ಯಾವ ರೀತಿ ರೆವಲ್ಯೂಷನ್ ಆಗಿದೆ ಅಂದ್ರೆ ನಾವು ಇಮೇಜಿನ್ ಮಾಡ್ಕೊಳ್ಳೋದಷ್ಟು ಆಗಿದೆ. ಆ ಜಾರ್ಜ್ ಫ್ಲಾಯ್ಡ್ ಅನ್ನೋ ವ್ಯಕ್ತಿಯ ಮರಣ ಅಲ್ಲಿನ ಎಲ್ಲಾ ಪಬ್ಲಿಕ್ ಅನ್ನು ಕೂಡ ರೊಚ್ಚಿಗೆಲ್ಸಿದೆ ಅಂತಾನೆ ಹೇಳ್ಬೇಕು. ತುಂಬಾ ಜನ ಎಲ್ಲರೂ ರಸ್ತೆಗೆ ಇಳಿದು ಕೋವಿಡ್-19 ಅನ್ನೋ ಆ ಮಹಾಮಾರಿಯನ್ನು ಲೆಕ್ಕಿಸದೆ ಎಲ್ಲರೂ ಹೋರಾಡ್ತಿದ್ದಾರೆ. ಅದು ಹೋರಾಟ ಅಂತೂ ತುಂಬಾ ಕಂಟ್ರೋಲ್ ಇಲ್ಲದಾಗೆ ಮೀರಿದೆ ಅಂತಾನೆ ಹೇಳ್ಬೇಕು. ಅಲ್ಲಿರೋ ಪೊಲೀಸ್ರನ್ನ ಹೊಡೆಯೋದಾಗ್ಲಿ, ಅಲ್ಲಿರೋ ಯಾವ್ದಾದ್ರು ಒಂದು ಪಬ್ಲಿಕ್ ಪ್ರಾಪರ್ಟಿನ ಇವ್ರು ಡ್ಯಾಮೇಜ್ ಮಾಡೋದಾಗ್ಲಿ, ಅಂಗಡಿಗೆ ಬೆಂಕಿ ಹಚ್ಚೋದಾಗ್ಲಿ, ಅಂಗಡಿಯಿಂದ ಯಾವ್ದಾದ್ರು ಅಂಗಡಿನ ಎಲ್ಲ ಪುಡಿ ಮಾಡ್ಬಿಟ್ಟು ಅಲ್ಲಿರುವ ಸಾಮಗ್ರಿಗಳನ್ನೆಲ್ಲ ಎತ್ಕೊಂಡು ಹೋಗೋದ್ರಾಗ್ಲಿ, ಆ ತರ ಎಲ್ಲ ಅಲ್ಲಿ ನಡೀತಿದೆ ಅಂತಾನೆ ಹೇಳ್ಬೇಕು. ಸೊ ಇದು ಕೂಡ ಈ ಕೊರೋನಾ ಟೈಮಲ್ಲಿ ಡೊನಾಲ್ಡ್ ಟ್ರಂಪಿಗೆ ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಯಾಕಂದ್ರೆ ಫಸ್ಟೇ ಅಮೆರಿಕದಲ್ಲಿ ತುಂಬಾ ಕೇಸಸ್ ಕೂಡ ರಿಜಿಸ್ಟರ್ ಆಗಿತ್ತು. ಸೊ ಇದರಿಂದ ಇವಾಗ ಒಂದು 13 ಲಕ್ಷ ಕೇಸ್ ಹತ್ರ ಹೋಗಿದೆ ಅಮೆರಿಕದಲ್ಲಿ. ಇದರಿಂದ ಹಲವಾರು ಸಂಖ್ಯೆಯಷ್ಟು ಕೇಸಸ್ ಅಲ್ಲಿ ಕಂಡು ಬರುತ್ತೆ ಅನ್ನೋದೇ ಅಲ್ಲಿನ ಒಂದು ಸರ್ಕಾರದ ಚಿಂತೆ ಆಗಿದೆ. ಅಂಡ್ ಇವಾಗ ರೆವಲ್ಯೂಷನ್ ಅಂತಾನೆ ಹೇಳ್ಬೇಕು ಅಲ್ಲಿ ನಡೀತಿರೋ ಇನ್ಸಿಡೆಂಟ್ಸ್. ಅಂಡ್ ಹಲವಾರು ಜನರಿಗೆ ಗಾಯವಾಗಿದೆ. ಯಾಕಂದ್ರೆ ಅಲ್ಲಿ ಕಂಟ್ರೋಲ್ ಮಾಡಕ್ಕಾಗದೆ ಪರಿಸ್ಥಿತಿ. ಪೊಲೀಸರನ್ನೇ ಹಾಕೊಂಡು ಹೊಡಿತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಪೊಲೀಸರು ರಬ್ಬರ್ ಬುಲೆಟ್ ನ ಫೈರ್ ಮಾಡೋದಾಗ್ಲಿ ಅಂಡ್ ಸ್ಮೋಕ್ ಗ್ರೆನೇಡ್ಸ್ ನ ಎಸೆಯೋದಾಗ್ಲಿ, ಇದರಿಂದ ಹಲವಾರು ಪಬ್ಲಿಕ್ಸ್ ಗೆ ಅಲ್ಲಿ ತುಂಬಾ ಏಟ್ ಆಗಿದೆ. ಅಂಡ್ ಎಲ್ಲರೂ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಇದು ವರ್ಲ್ಡ್ ವೈಡ್ ಒಂದು ನ್ಯೂಸೇ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೇಕು. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳಕ್ ಬಂದಿದ್ದು ಇಷ್ಟೇ ಗೈಸ್. ಅಂಡ್ ಲಾಕ್ ಡೌನ್ ಸಡಿಲಿಕೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅನಾವಶ್ಯಕವಾಗಿ ಹೊರಗಡೆ ಓಡಾಡ್ಬಿಡಿ. ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟನ್ನು ಮುಗಿಸ್ಕೊಂಡು ನಿಮ್ಮ ಮನೆಗೆ ನೀವು ಹೋದ್ರೆ ನಿಮ್ ಜೀವ ನಿಮ್ ಕೈಯಲ್ಲಿರುತ್ತೆ ಅಂತ ಹೇಳ್ಬೋದು. ಅದರ್ವೈಸ್ ನೀವು ಸುಮ್ನೆ ಬೇಕಾಬಿಟ್ಟಿ ಹೊರಗಡೆ ಸುತ್ತಾಡೋದು ಅಂಡ್ ಪಬ್ಲಿಕ್ ಪ್ಲೇಸ್ಗೆ ಜಾಸ್ತಿ ಒಂದು ಗುಂಪಿರೋ ಕಡೆ ಹೋಗಿ ನಿಂತ್ಕೋತೀರಾ ಅಂದ್ರೆ ನಿಜವಾಗಿಯೂ ಹೇಳ್ತೀನಿ, ನಿಮ್ನ ನೀವು ಕಾಪಾಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೇಕು. ಸೊ ನೀವೆಲ್ಲರೂ ಮನೆಯಲ್ಲಿ ಸೇಫ್ ಆಗಿರಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನೀವೆಲ್ಲರೂ ಮನೆಯಲ್ಲಿ ಸೇಫ್ ಆಗಿರ್ತೀರಾ ಅಂತ ಅನ್ಕೋತೀನಿ. ಅಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಸ್ಪ್ರೆಡ್ ಲವ್, ಬಾಯ್ ಬಾಯ್.